ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಂಡ್ರೆ ತಮಗೆ ಏನು ಆದರ್ಶ ವಿದ್ಯಾಲಯ ಮೊರಾರ್ಜಿ ಏನೋ ಒಂದು ವೆಬ್ಸೈಟ್ಗಳಿಂದ ಬರುವಂಥ ಹೆಚ್ಚಿನ ಮಾಹಿತಿಗಳು ಸುಲಭವಾಗಿ ತಮಗೆ ದೊರಕ್ತವೆ. ಆ ಒಂದು ಕಾರಣಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ಈಗಾಗಲೇ ಏನು ಮೊರಾರ್ಜಿ ದೇಸಾಯಿ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆ ಕೂಡ ಬಿಡುಗಡೆಯಾಗಿದ್ದು, ಅದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಕೂಡ ಈಗ ಆಲ್ರೆಡಿ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದೀರಿ. ಅಂದ್ರೇನು ಪ್ರವೇಶಗಳು ಮುಗಿದಿದೆ. ಓಕೆ, ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಕಡೆಯಿಂದ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯ ಏನು 2ನೇ ಸುತ್ತಿನ ಸೀಟು ಹಂಚಿಕೆ, 3ನೇ ಸುತ್ತಿನ ಸೀಟು ಹಂಚಿಕೆಗಳು ಕೂಡ ಏನು ಮುಕ್ತಾಯ ಆಗಿದ್ದು, ತಾವೆಲ್ಲರೂ ಕೂಡ ಏನು 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಿಡ್ತಾರೆ ಅನ್ನುವಂಥ ಗೊಂದಲದಲ್ಲಿದ್ದೀರಿ. ಆ ಒಂದು ಗೊಂದಲಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಆ ಒಂದು ಕಾರಣಕ್ಕೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನೀವು ಇಲ್ಲಿ ವೆಬ್ಸೈಟ್ನಲ್ಲಿ ಹೋದ ನಂತರ ಈ ಒಂದು ಏನು 3rd ರೌಂಡ್ ಲಿಸ್ಟನ್ನು ಈಗ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಡ್ಮಿಷನ್ ಮಾಡಿಸಲು ಕೂಡ 17ನೇ ತಾರೀಕನ್ನು ಅವರು ಕೊನೆಯ ದಿನಾಂಕವನ್ನು ಕೂಡ ನೀಡಲಾಗಿತ್ತು. ಈ ವೆಬ್ಸೈಟ್ನಲ್ಲಿ ನೀವು ಡ್ಯಾಶ್ಬೋರ್ಡ್ ಮೇಲೆ ಹೋದ ನಂತರ ನಿಮಗೆ ಇಲ್ಲಿ ಮಾಹಿತಿಗಳು ಸಿಗ್ತಾ ಹೋಗ್ತವೆ. ಯಾವ ರೀತಿಯಾಗಿ ಮಾಹಿತಿ ಅಂತಂದರೆ, ಒಟ್ಟು ಲಭ್ಯ ಇರುವ ಸೀಟುಗಳು ಮತ್ತು ಅಡ್ಮಿಷನ್ ಮಾಡಿಸಿರುವಂತಹ ವಿದ್ಯಾರ್ಥಿಗಳು ಎಷ್ಟು ಅಂತ ಹೇಳಿ ಇಲ್ಲಿ ನೀವು ಬಾಗಲಕೋಟೆ ಅಂತ ಇಲ್ಲೆಲ್ಲ ಇದೆ. ಬಾಗಲಕೋಟೆ ಓಕೆ, ಬಾದಾಮಿ ಬ್ಲಾಕ್ ಇದೆ. ಇಲ್ಲಿ ನೀವು ಒಟ್ಟು ಇದ್ದಂಥ ಸೀಟುಗಳು ಎಷ್ಟಪ್ಪ ಅಂತಂದರೆ 3ನೇ ಸುತ್ತಿನಲ್ಲಿ 34 ಸೀಟುಗಳು. ಆದರೆ ಅಲ್ಲಿ ಅಡ್ಮಿಷನ್ ಆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 20 ವಿದ್ಯಾರ್ಥಿಗಳು. ಅಂದ್ರೇನು ಇನ್ನೂ ಹಲವಾರು 14 ಸೀಟುಗಳು ಕೂಡ ಬಾಕಿ ಇದ್ದಾವೆ. ಅಂದ್ರೇನು ಈ ಒಂದು ನಿಮ್ಮ ಮಗುವಿನ ಅಂಕಗಳ ಆಧಾರದ ಮೇಲೆ ಅವರು ಏನಪ್ಪ ಅಂತಂದರೆ ಮುಂದಿನ ಲಿಸ್ಟನ್ನು ಏನು ಮಾಡ್ತಾರೆ, ಹಂಚಿಕೆ ಪಟ್ಟಿಯನ್ನು ಬಿಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿಯಲ್ಲಿ ರಾಮದುರ್ಗ ಇದೆ. ಅಂದ್ರೇನು 35 ಸೀಟುಗಳು ಲಭ್ಯವಿದ್ದು, ಅದರಲ್ಲಿ ಕೇವಲ 12 ವಿದ್ಯಾರ್ಥಿಗಳು ಮಾತ್ರ ಅಡ್ಮಿಷನನ್ನು ಮಾಡಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಅಡ್ಮಿಟೆಡ್ ಅಂತಿದೆ. ಅಂದ್ರೇನು ಅಡ್ಮಿಷನ್ ಮಾಡಿಸಿರುವಂತಹ ವಿದ್ಯಾರ್ಥಿಗಳು. ಹೌದಾ, ಇಲ್ಲಿ ಬೀದರ್ ಇದೆ, ಚಾಮರಾಜನಗರ ಇದೆ, ಚಿಕ್ಕಬಳ್ಳಾಪುರ ಇದೆ. ಹೌದಾ, ಇದೇ ರೀತಿಯಾಗಿ ಇಲ್ಲಿ ನೀವು ಗದಗ, ಧಾರವಾಡ, ಕಲಘಟಗಿಯನ್ನು ಕೂಡ ನೋಡ್ಬೋದು. ಇಲ್ಲಿ 14 ಸೀಟುಗಳು ಲಭ್ಯವಿದ್ದು, 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕೇವಲ 8 ವಿದ್ಯಾರ್ಥಿಗಳು ಮಾತ್ರ ಏನು ಮಾಡಿಸಿದ್ದಾರೆ, ಅಡ್ಮಿಷನನ್ನು ಮಾಡಿಸಿದ್ದಾರೆ. ಹಾಗಿದ್ರೆ ಇನ್ನೂ ಹಲವಾರು ಸೀಟುಗಳು ಕೂಡ ಬಾಕಿ ಉಳಿದಿದೆ. ನಿಮ್ಮ ಜಿಲ್ಲಾವಾರು ಏನು ಮಾಡಿರಿ, ತಾವುಗಳು ಈ ಒಂದು ಲಿಸ್ಟನ್ನು ಪರಿಶೀಲಿಸಿ ನೋಡ್ರಿ. ಅಂದರೆ ನಿಮ್ಮ ಮಗುವಿನ ಕಟ್ ಆಫ್ ಎಷ್ಟಿದೆ, ಅಂದ್ರೇನು ಆ ಒಂದು ಜಿಲ್ಲೆಗೆ ಎಷ್ಟು ಕಟ್ ಆಫ್ ನಿಂತಿದೆ ಅನ್ನೋದನ್ನು ಕೂಡ ತಾವೇನು ಮಾಡ್ಬೋದು. ಇಲ್ಲಿ 2026-27 ಸಾಲಿನ 6ನೇ ತರಗತಿಯ ಪ್ರವೇಶ ಅಂತ ಇದೆ. ಅದರ ಮೇಲೆ ತಾವುಗಳು ಹೋದ ನಂತರ ಇಲ್ಲಿ ನಿಮಗೆ 3ನೇ ಸುತ್ತಿನ ಕಟ್ ಆಫ್ ಅಂತ ಕಾಣಿಸುತ್ತೆ. 3ನೇ ಸುತ್ತಿನ ಕಟ್ ಆಫ್ನಲ್ಲಿ ತಾವುಗಳು ಹೋದ್ರಿ ಅಂತಂದರೆ ಇದರ ಮೇಲೆ ತಾವುಗಳು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಕಟ್ ಆಫ್ ಲಿಸ್ಟ್ ಏನಾಗುತ್ತೆ, ಓಪನ್ ಆಗುತ್ತೆ. ಈ ಕಟ್ ಆಫ್ ಲಿಸ್ಟ್ನಲ್ಲಿ ತಾವು 3ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಕಟ್ ಆಫನ್ನು ನೋಡ್ಕೊಳ್ತಾ ಹೋದರೆ ನಿಮ್ಮ ಕೆಟಗರಿಗೆ ಎಷ್ಟು ಕಟ್ ಆಫ್ ನಿಂತಿದೆ, ಅಂದರೆ ನೀವು ಆಲ್ರೆಡಿ 3ನೇ ಸುತ್ತಿನ ಸೀಟು ಹಂಚಿಕೆಗೆ ಏನಾದರೂ ನಿಮ್ಮ ಮಗು ಸಮೀಪದಲ್ಲಿ ಇದ್ದರೆ ಆ ಒಂದು ಇನ್ನು ಉಳಿದಂಥ ಸೀಟುಗಳಿಗೆ ನಿಮ್ಮ ಮಗುನೂ ಕೂಡ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೆ ತಾವುಗಳು ಏನು ಮಾಡಿರಿ, ಈ ಒಂದು ಲಿಸ್ಟನ್ನು ಕೂಡ ಒಂದು ಬಾರಿ ಪರಿಶೀಲಿಸಿ ನೋಡಿರಿ. ಮತ್ತು ನಿಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಕೂಡ ಎಷ್ಟು ಅಂಕಗಳು ನಿಮ್ಮ ಮಗು ತಗೊಂಡಿದ್ದಾನೆ ಮತ್ತು ಎಷ್ಟು ಸೀಟುಗಳು ಲಭ್ಯವಿವೆ ಮತ್ತು ಉಳಿದಿರುವಂಥ ಸೀಟುಗಳು. ಹೌದಾ, ಇದನ್ನು ತಾವು ಒಂದು ಸಲ ಪರಿಶೀಲನೆ ಮಾಡಿಕೊಂಡು ನೋಡಿರಿ. ಓಕೆ, ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳ ಮುಖಾಂತರ ನನಗೇನಾದರೂ ಕೇಳಿರಿ. ಓಕೆ, ಮತ್ತು ಅದೇ ರೀತಿಯಾಗಿ ಈ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆ ಬಂದ ತಕ್ಷಣ ಏನು ಮಾಡ್ತೀನಿ, ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ತಿಳಿಸ್ತೇನೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವುಗಳು ಏನಾದರೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ಮಾಡಿ ಹಾಕಿದಂಥ ವಿಡಿಯೋ ತಮಗೆ ಸುಲಭವಾಗಿ ದೊರಕ್ತದೆ. ಈ ಒಂದು ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳುವಂತ ತಾವುಗಳು ಹೇಳಿದರೆ ತಾವುಗಳು ಕೂಡ ನಮಗೆ ಅಪ್ಡೇಟ್ಸ್ಗಳು ನಿಮಗೆ ಸುಲಭವಾಗಿ ದೊರಕ್ತವೆ. ಓಕೆ, ಹಂಗಿದ್ರೆ ಇಷ್ಟು ಕೆಲಸವನ್ನು ತಾವುಗಳು ಮಾಡಿ ಇಟ್ಕೊಂಡ್ರೆ 4ನೇ ಸುತ್ತಿನ ಸೀಟು ಹಂಚಿಕೆಗೆ ನಿಮ್ಮ ಮಗು ಆಯ್ಕೆ ಆಗ್ತಾನೆ ಇಲ್ಲ ಅನ್ನೋದು ಕೂಡ ತಮಗೂ ಕೂಡ ಖಚಿತವಾಗ್ತದೆ. ಇನ್ನೂ ಯಾರು ಕೂಡ ಕಾಯ್ತಾ ಇದ್ದೀರಿ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಓಕೆ, ವಿಡಿಯೋವನ್ನು ತಾವೆಲ್ಲರೂ ಸಂಪೂರ್ಣವಾಗಿ ಇಲ್ಲಿವರೆಗೂ ನೋಡಿದ್ದೀರಿ. ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.